ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತಿನ ವಿಡಿಯೋನಲ್ಲಿ ಈ ರೀತಿ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ತೀವಿ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ರೀತಿ ವಿಡಿಯೋನ ಮಾಡಬೇಕಂದ್ರೆ ನಿಮಗೆ ಮೊದಲು ನೀವು ಪಿಕ್ಸೆಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಪಿಕ್ಸೆಲ್ ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ಈಸಿ ಸಿಗುತ್ತೆ. ಅಲ್ಲಿಂದ ನೀವು ತೊಗೊಂಡಾದ್ಮೇಲೆ ಈ ಟ್ಯಾಕ್ಸ್ನ ಈ ರೀತಿ ಡಿಲೀಟ್ ಮಾಡ್ಕೊಂಬಿಡಿ. ಡಿಲೀಟ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಮೇಜ್ ಸೈಜ್ನಲ್ಲಿ ಹೋಗಿ ಇದನ್ನು 1080 ಮಾಡ್ಕೊಂಡು ಇದನ್ನು 2400 ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫ್ರಮ್ ಗ್ಯಾಲರಿನಲ್ಲಿ ಹೋಗಿ ನಿಮಗೆ ಈ ರೀತಿ ಇಮೇಜ್ನ ತೊಗೋಬೇಕು. ಈ ರೀತಿ ಇಮೇಜ್ ತೊಗೊಂಡ್ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡು 6:9 ತೊಗೊಂಡು ಇದನ್ನು ಇಮೇಜನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಸೆಂಟ್ರ್ನಲ್ಲಿದೆ ಅಲ್ಲಿ ಒಂದು ಇಲ್ಲಿ ನೋಡ್ಕೊಳ್ಳಿ ರಿಲೇಟಿವ್ ಸೈಜ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಸುಮ್ಮನೆ ಈ ರೀತಿ ಮಾಡ್ಕೊಂಬಿಡಿ. ಈ ರೀತಿ ಮಾಡ್ಕೊಂಬಿಟ್ರೆ ನಮ್ಮ ಇಮೇಜ್ ಸರಿಯಾಗಿ ಕೂತ್ಬಿಡುತ್ತೆ. ಮತ್ತು ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫ್ರಮ್ ಗ್ಯಾಲರಿನಲ್ಲಿ ಹೋಗಿ ಮತ್ತು ಸೆಕೆಂಡ್ ಇಮೇಜನ್ನು ತೊಗೊಳ್ಳಿ. ಸೆಕೆಂಡ್ ಇಮೇಜ್ ತೊಗೊಂಡು ಮತ್ತು 6:9 ತೊಗೊಂಡು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಈ ರೀತಿ ಕೆಳಗಡೆ ಬಂದು ಇವಾಗ ಮತ್ತೆ ಅದೇ ರಿಲೇಟಿವ್ನಲ್ಲಿ ಹೋಗಿ ಈ ರೀತಿ ಮಾಡ್ಕೊಂಬಿಡಿ. ಈ ರೀತಿ ಆಗಿಬಿಟ್ರೆ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಸೈಡ್ ಅದರ ಪಕ್ಕದಲ್ಲಿ ಇದೆ ರಿಲೇಟಿವ್ ಪೊಸಿಷನ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ಈ ರೀತಿ ಸರಿಯಾಗಿಬಿಡುತ್ತೆ. ಸರಿಯಾದ್ಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿ ನೀವು 2 ಇಮೇಜ್ ಇನ್ನೂ ಕುಂದಿರುತ್ತೆ, ಆ 2 ಇಮೇಜನ್ನು ಕುಂದಿರಿಸಿ ಇಲ್ಲಿ ಮೇಲ್ಗಡೆ ಶೇರ್ ಐಕನ್ ಇದೆ, ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಕಸ್ಟಮ್ ಇದೆ, ಕಸ್ಟಮ್ನಲ್ಲಿ ಹೋಗಿ ಅಲ್ಟ್ರಾ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಟು ಗ್ಯಾಲರಿ ಮಾಡ್ಕೊಳ್ಳಿ. ನಾನು ಇವಾಗ ಮಾಡ್ಕೊಳ್ಳಲ್ಲ, ನನ್ನ ಹತ್ರ ಆಲ್ರೆಡಿ ಇದೆ. ನಿಮಗೆ ತೋರಿಸೋಕ್ಕೋಸ್ಕರ ನಾನು ಈ 2 ಪಿಕ್ನ ಹಚ್ಕೊಂಡಿದ್ದೆ. ಇದನ್ನು ಮತ್ತೆ ಬ್ಯಾಗ್ ಬಂದು ಇವಾಗ ಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಂಡ್ಮೇಲೆ ನಾನು ಕೊಟ್ಟಿರೋ ಪ್ರೆಸೆಂಟಿಂಗ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ. ನಿಮಗೆ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ನೀವು ಇದನ್ನು ಏನು ಮಾಡಬೇಕಂದ್ರೆ ಇವಾಗ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಆಡಿಯೋನಲ್ಲಿ ಹೋಗಿ ನೀವು ಇದರಲ್ಲಿ ನಿಮ್ಗೆ ಇಷ್ಟ ಇರೋ ಸಾಂಗ್ನ ತೊಗೋಬೋದು. ನಾನು ಇಲ್ಲಿ ವಿಡಿಯೋನಲ್ಲಿರೋ ಸಾಂಗ್ನ ತೊಗೋತಾ ಇದ್ದೀನಿ. ಈ ರೀತಿ ನೀವು ತೊಗೋಬೋದು. ಇದನ್ನು ವಿಡಿಯೋನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋನ ಡಿಲೀಟ್ ಮಾಡ್ಕೊಂಬಿಡಿ. ಈ ಆಡಿಯೋನ ಲಾಸ್ಟ್ ಟೈಮ್ ಎಲ್ಲ ಲೇಸ್ ಕಡೆಗಡೆ ಈ ರೀತಿ ತಂದುಬಿಡಿ. ಈ ಸಾಂಗ್ನ ನಿಮ್ಮ ಲಾಸ್ಟ್ ಸಾಂಗ್ ಇಲ್ಲಿರುತ್ತೆ ನೋಡ್ಕೊಳ್ಳಿ. ಇಲ್ಲಿವರೆಗೂ ಬಂದು ಒಂದು ಬೀಟ್ ಮಾಡ್ಕೊಂಡು ಹೋಗಿ ಈ ರೀತಿ ಕೊಟ್ಟ ಮೇಲೆ ಈ ಎಲ್ಲ ಲೇಯರ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಈ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿವರೆಗೂ ಬಂದುಬಿಡುತ್ತೆ. ಇದೇ ರೀತಿ ಇವೆಲ್ಲ ಲೇಯರ್ಸ್ ಏನಿದೆ ಅವು ಎಲ್ಲದಕ್ಕೂ ಈ ರೀತಿ ತೊಗೊಂಡಾದ್ಮೇಲೆ ನಾನು ಹೇಳ್ತೀನಿ, ನಾನು ಸ್ವಲ್ಪ ಫಾಸ್ಟಾಗಿ ಮಾಡ್ಕೊತೀನಿ. ಓಕೆ, ಇವಾಗ ನಾನು ಇದು ಲಾಸ್ಟ್ವರೆಗೂ ತಂದೀನಿ. ಮೇಲಿನ 3 ಲೇಯರ್ನ ಏನೂ ಮಾಡಬೇಡಿ. ಅದಕ್ಕೆ ಇದನ್ನು ಈ ರೀತಿ ಇರುತ್ತೆ, ಅದನ್ನು ಏನೂ ಮಾಡಬೇಡಿ. ಇಷ್ಟಾದಮೇಲೆ ಇವಾಗ ಏನು ಮಾಡಬೇಕಂದ್ರೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಮೀಡಿಯಾನಲ್ಲಿ ಹೋಗಿ ಇವಾಗ ನಾವು ಪಿಕ್ಸೆಲ್ ಆ್ಯಪಿಂದ ಯಾವ ಇಮೇಜನ್ನು ತೊಗೊಂಡಿದ್ದೋ ಆ ಇಮೇಜನ್ನು ಈ ರೀತಿ ತೊಗೊಂಡಾದ್ಮೇಲೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಲೇಯರ್ಸ್ ಕೆಳಗಡೆ ಈ ರೀತಿ ತಂದುಬಿಡಿ. ಓಕೆ, ಇವಾಗ ತಂದುಬಿಟ್ಟಾದ್ಮೇಲೆ ಇದನ್ನು ನೋಡ್ಕೊಳ್ಳಿ. ನಿಮ್ಮ ಸಾಂಗ್ ಇಲ್ಲಿವರೆಗೂ ಇದೆಯಲ್ಲ, ಈ ರೀತಿ ಜಾಸ್ತಿ ಇದ್ದರೆ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ನಲ್ಲಿ ಬಂದು ಇದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಈ ರೀತಿ ಇಮೇಜನ್ನು ಸರಿಯಾಗಿ ಇಟ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಅಂದರೆ ಇಮೇಜನ್ನು ಸರಿಯಾಗಿ ಇಟ್ಕೊಳ್ಳೋದು. ಇದೇ ರೀತಿ ನೀವು ಸರಿಯಾಗಿ ಇಟ್ಕೊಳ್ಳಿ. ಝೂಮ್ ಮಾಡ್ಕೊಂಡು ಸರಿಯಾಗಿ ಇಟ್ಕೊಳ್ಳಿ. ನೀವು ಈ ರೀತಿ ಇಟ್ಕೊಂಡಾದ್ಮೇಲೆ ಇವಾಗ ಏನು ನೋಡ್ಬೇಕಂದ್ರೆ ಇದನ್ನು ಮೂವ್ ಟ್ರಾನ್ಸ್ಫರಲ್ಲಿ ಹೋಗಿ ಇಲ್ಲೊಂದು ಪ್ಲಾಸ್ ಐಕನ್ ಕೊಡಿ. ಮತ್ತು ನಿಮ್ಮ ಲಾಸ್ಟ್ ಸಾಂಗ್ ಇಲ್ಲಿದೆ ಅಲ್ಲಿವರೆಗೂ ಒಂದು ಪ್ಲಾಸ್ ಐಕನ್ ಕೊಡಿ. ಮತ್ತು ಕೊಟ್ಟು ಇದನ್ನು ಈ ರೀತಿ ಮೇಲ್ಗಡೆ ಸ್ಲೈಡ್ ಮಾಡ್ಕೊಳ್ಳಿ. ಸಿಂಪಲ್ ಇದೆ. ಇದೇ ರೀತಿ ಮೇಲ್ಗಡೆ ಸ್ಲೈಡ್ ಮಾಡ್ಕೊಳ್ಳಿ. ಲಾಸ್ಟ್ ಇಮೇಜ್ವರೆಗೂ ಈ ರೀತಿ ಮೂವ್ ಮಾಡ್ಕೊಂಡು ಬ್ಯಾಗ್ ಬಂದಾಗ ನಮ್ಮ ವಿಡಿಯೋ ಇವಾಗ ಈ ರೀತಿ ಆಗಿಬಿಡುತ್ತೆ. ಈ ರೀತಿ ಆದಮೇಲೆ ಇದನ್ನು ಇನೇಬಲ್ ಮಾಡ್ಕೊಳ್ಳಿ. ಲಾಸ್ಟ್ ಐಕನ್ ಮೇಲೆ ಹೋಗಿ ಇದನ್ನು ಇನೇಬಲ್ ಮಾಡ್ಕೊಳ್ಳಿ. ಈ ರೀತಿ ಆದಮೇಲೆ ಇವಾಗ ಏನು ಮಾಡ್ಬೇಕಂದ್ರೆ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡು ಸಾಂಗನ್ನು ಬಿಟ್ಟು ಉಳಿದೆಲ್ಲ ಲೇಯರ್ಸ್ಗೂ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಮೇಲಿನ 3 ಲೇಯರ್ಸ್ನ ಏನೂ ಮಾಡಬೇಡಿ. ಮತ್ತು ನೋಡ್ಕೊಳ್ಳಿ ಇಲ್ಲಿ ಫಸ್ಟ್ನಲ್ಲಿದೆ ಅದನ್ನು ಈ ರೀತಿ ಗ್ರೂಪ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಆಗಿಬಿಡುತ್ತೆ ನಮ್ಮ ವಿಡಿಯೋ. ಇವಾಗ ಈ ರೀತಿ ಆದಮೇಲೆ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾನಲ್ಲಿ ಹೋಗಿ ಬ್ಯಾಕ್ಗ್ರೌಂಡ್ ಇಮೇಜನ್ನ ಯಾವ ಫೋಟೋ ಇಟ್ಕೋತೀವೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಂಪಲಾಗಿ ತೋರಿಸೋಗೋಸ್ಕರ ಈ ಇಮೇಜನ್ನು ಯೂಸ್ ಮಾಡ್ತೀನಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಫಿಲ್ ಕಂಪ್ಲೀಷನ್ ಮಾಡ್ಕೊಂಡು ಮೂವ್ ಟ್ರಾನ್ಸ್ಫರಲ್ಲಿ ಹೋಗಿ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಈ ರೀತಿ ಝೂಮ್ ಮಾಡ್ಕೊಂಡಾದ್ಮೇಲೆ ಇದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ಎಲ್ಲ ಲೇಯರ್ಸ್ ಕೆಳಗಡೆ ಈ ರೀತಿ ತಂದುಬಿಟ್ಬಿಡಿ. ನಿಮಗೆ ಇವಾಗ ಏನು ಮಾಡಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಗ್ರೂಪ್ ಇಫೆಕ್ಟ್ ಅಂತ ಇರುತ್ತೆ, ಅದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಇಫೆಕ್ಟ್ನಲ್ಲಿ 3 ಡಾಟ್ ಮೇಲೆ ಕಾಪಿ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನು ಡಿಲೀಟ್ ಮಾಡ್ಕೊಂಡು ಇವಾಗ ನಾವು ಜಸ್ಟ್ ಕಾಪಿ ಮಾಡಿದ್ವಿ ಅದನ್ನು ಈ ಗ್ರೂಪ್ಗೆ ಪೇಸ್ಟ್ ಮಾಡ್ಕೊಂಬಿಡಿ. ಪೇಸ್ಟ್ ಮಾಡಿ ಇವಾಗ ನೋಡ್ಕೊಳ್ಳಿ ಈ ರೆಕ್ಟಾಂಗಲ್ ಶೇಪ್ನ
ನೀವು ಇಫೆಕ್ಟ್ನ ಈ ರೆಕ್ಟಾಂಗಲ್ ಶೇಪ್ನ ನೀವು ಕೊಡ್ಬೋದು ಇಲ್ಲ ಬಿಡ್ಬೋದು, ಅದು ನಿಮ್ಮ ಇಷ್ಟ. ಇವಾಗ ನೋಡ್ಕೊಳ್ಳಿ, ಈ ರೀತಿ ಚೆನ್ನಾಗಿ ಅನ್ಸಿದ್ರೆ ಈ ರೀತಿ ಬಿಟ್ಬಿಡಿ, ಅಥವಾ ಈ ರೀತಿ ಸಿ ಎಫೆಕ್ಟ್ನ ಕೊಡಬೇಕಂದ್ರೆ ಸಿ ಎಫೆಕ್ಟ್ನ ಕೊಡಿ. ಸಿ ಎಫೆಕ್ಟ್ನ ಹೇಗೆ ಕೊಡಬೇಕಂದ್ರೆ ಇದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಫಸ್ಟ್ನಲ್ಲಿ ಬಂದುಬಿಡುತ್ತೆ ಈ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ಮತ್ತು ಇದೇ ರೀತಿ ಲಾಸ್ಟ್ ನಿಮ್ಮ ಸಾಂಗ್ ಇದೆ ಅಲ್ಲಿವರೆಗೂ ಬಂದು ಈ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ಇದೇ ರೀತಿ 2 ಲೇಯರ್ಸ್ನ ಮಾಡ್ಕೊಂಬಿಡಿ. ಸಿಂಪಲ್ ಇದೆ, ಈ ರೀತಿ ಮಾಡ್ಕೊಂಬಿಡಿ. ನೀವು ಈ ರೀತಿ ಮಾಡ್ಕೊಂಡಾದ್ಮೇಲೆ ನಿಮ್ಮ ವಿಡಿಯೋ ಇವಾಗ ರೆಡಿ ಆಗಿಬಿಡುತ್ತೆ. ರೆಡಿ ಆದಮೇಲೆ ಇವಾಗ ಏನು ಮಾಡ್ಬೇಕಂದ್ರೆ ಗ್ರೂಪ್ನಲ್ಲಿ ಬಂದು ನೋಡಿ ಮ್ಯಾಶಪ್ ಅಂತ ಇದೆ, ಅದರ ಕೆಳಗಡೆ ಯಶ್ ರಾಧಿಕಾ ಅಂತ ಇದೆ. ಅದ್ರ ಮೇಲೆ ಎಡಿಟೇಷನಲ್ಲಿ ಹೋಗಿ ನಿಮ್ಮ ಯಾವುದೋ ಒಂದು ಹೀರೋ ಅಥವಾ ಹೀರೋಯಿನ್ ಈ ರೀತಿ ಹೆಸರನ್ನ ನೀವು ಕೊಡ್ಬೋದು. ಅಥವಾ ಮೇಲ್ಗಡೆ ಮ್ಯಾಶಪ್ ಏನ್ ಅಂತ ಇದೆ ಅದ್ರ ಮೇಲೆ ಹೋಗಿ ನೀವು ಎಡಿಟೇಷನಲ್ಲಿ ಹೋಗಿ ಈ ರೀತಿ ಚೇಂಜ್ ಮಾಡಬಹುದು. ಈ ರೀತಿ ಆದಮೇಲೆ ನಮ್ಮ ವಿಡಿಯೋ ಇವಾಗ ರೆಡಿ ಆಗಿಬಿಡುತ್ತೆ. ರೆಡಿ ಆದಮೇಲೆ ಮೇಲೆ ಕಾಣುತ್ತಾರೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಎಕ್ಸ್ಪೋರ್ಟ್ ಇರುತ್ತೆ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋ ಸೇವ್ ಆಗಿಬಿಡುತ್ತೆ.